ಹಾಯ್ ನಮಸ್ತೆ ಎಲ್ಲರಿಗೂ. ಇಡೀ ನನ್ನ ಕರ್ನಾಟಕದ ಜನರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ರೆಮಿಡಿನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಮಾಡಿ ರಾತ್ರಿ 11:30ಕ್ಕೆ 30 ಅಷ್ಟರಲ್ಲಿ ನೀವು ಗೋಧಿ ಹಿಟ್ಟು ಹಾಗೆ ಹಸಿ ಹಾಲಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಲಿಂಗನ ಮಾಡ್ಕೊಳ್ಳಿ. ಲಿಂಗನ ಮಾಡಿಕೊಂಡು ನಿಮ್ಮ ಹತ್ರ ಒಂದು 5 ತರ ಹೂವು ಹಾಗೆ ಒಂದು ಪಂಚಾಮೃತವನ್ನ ರೆಡಿ ಮಾಡ್ಕೊಳ್ಳಿ. ಪಂಚಾಮೃತ ರೆಡಿ ಮಾಡಿಕೊಂಡು ಹಾಗೆ ಒಂದು 5 ತರ ಹೂವು ಮಾಡ್ಕೊಳ್ಳಿ. ಬೆಲ್ಲದ ಪಾಯಸನ ನೈವೇದ್ಯಕ್ಕೆ ಇಡಿ. ನಿಮ್ಗೆ ಅದು ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಒಂದು ಲೋಟ ಬೆಲ್ಲ ಹಾಕಿರೋ ಹಾಲನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ಶಿವನಿಗೆ ನೀವು ಪೂಜೆನ ಮಾಡಿ. 108 ಸಲ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗತ್ತೆ. ಹಾಗೆ ಸಕಲ ಸಂಪತ್ತನ್ನು ಕೂಡ ಕೊಡ್ತಾರೆ. ಈ ವರ್ಷ ನೀವು ಸ್ಟಾರ್ಟ್ ಮಾಡಿದ್ರೆ ಬರೋ ವರ್ಷ ಯಾರು ಹೇಳೋದೇ ಬೇಡ, ನೀವೇ ಮಾಡ್ತೀರಾ. ಅಷ್ಟು ಅಭಿವೃದ್ಧಿ ಹೊಂದುತ್ತೀರಾ. ಏನಕ್ಕೆ ಅಂದ್ರೆ ಬೇಗ ಹೊಲಿಯೋದೇ ಶಿವ. ಅವನಿಗೆ ಅಭಿಷೇಕ ಅಂದ್ರೆ ಅಷ್ಟೇ ಪ್ರೀತಿ. ಅವನು ಏನು ಕೊಲಿಲಿಲ್ಲ ಅಂದ್ರೂ ಶಿವ ಅಭಿಷೇಕಕ್ಕೆ ಬೇಗ ಹೊಲಿತಾನೆ. ಅಭಿಷೇಕ ಮಾಡಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಫುಲ್ಲು ಕೂತ್ಕೊಂಡು ಮಾಡಿ ಪಂಚಾಮೃತ ಅಭಿಷೇಕ ಮಾಡಬೇಕು. ಬೆಲ್ಲ ಮತ್ತೆ ಗೋಧಿ ಹಿಟ್ಟು 2 ಕಾಂಬಿನೇಷನ್ ಸಮ ಪ್ರಮಾಣದಲ್ಲಿ ತಗೊಳ್ಳಿ. ನೀಟಾಗಿ ಗುಂಡೆ ಮಾಡಿ ಶಿವನ ಆಕಾರನ ಮಾಡಿ ಭಕ್ತಿಯಿಂದ ಮಾಡೋದೇ ಮುಖ್ಯ. ಆ ಭಕ್ತಿಯಿಂದ ನೀವು ಮಾಡಿದಾಗ ತುಂಬಾ ಅಭಿವೃದ್ಧಿ ನೀವು ಹೊಂದುತ್ತೀರಾ. ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತೀರಾ. ಎಲ್ಲಾ ಕೆಲಸ ಕಾರ್ಯಗಳು ತಾನಾಗೆ ಆಗುತ್ತೆ. ಅದು ನಾನು ಮಾಡಿದ್ದೀನಿ, ನನಗೆ ತುಂಬಾ ಅಭಿವೃದ್ಧಿ ಆಗಿದ್ದೀನಿ. ನಾನು ನನ್ನ ಜೀವನದಲ್ಲಿ ನೀವು ಕೂಡ ಮಾಡಿ, ನಿಮಗೂ ಒಳ್ಳೇದಾಗ್ಲಿ. ನನಗೆ ಒಳ್ಳೇದಾಗಿರೋದಕ್ಕೆ ನಾನು ನಿಮ್ಮಗಳ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗಲಿ. ನಾನೀಗ ಏನೇನು ಬೇಕು ಪದಾರ್ಥಗಳು ಪೂಜೆಗೆ ಅನ್ನೋದನ್ನ ಹೇಳ್ತೀನಿ. ನೀವು ಶಿವನ ಪೂಜೆ ಕೂತ್ಕೋಬೇಕಾದ್ರೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು. ಮೊದಲು ಗೋಧಿ ಹಿಟ್ಟಲ್ಲಿ ಗೋಧಿ ಹಿಟ್ಟು ಬೆಲ್ಲ ತಗೊಂಡು ನೀಟಾಗಿ ಹಸಿ ಹಾಲಲ್ಲಿ ಒಂದು ಶಿವನ ಆಕಾರನ ಮಾಡ್ಕೊಳ್ಳಿ. ಶಿವನ ಆಕಾರ ಮಾಡ್ಕೊಂಡು ಆದ್ಮೇಲೆ ಇದನ್ನ ಪಂಚಾಮೃತಕ್ಕೆ ಬೇಕಾಗಿರೋದು. ಪಂಚಾಮೃತಕ್ಕೆ ಹಸಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಹಾಗೆ ಒಂದು ಸಕ್ಕರೆ ಇಷ್ಟನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ಅಭಿಷೇಕ ಮಾಡಿ. ಅಭಿಷೇಕ ಮಾಡಿದ್ಮೇಲೆ ಪುಷ್ಪಗಳನ್ನ ಹಾಕಿ. ಪುಷ್ಪಗಳು ಯಾವ್ಯಾವು ಅನ್ನೋದಾದ್ರೆ ಅವ್ರಿಗೆ ತುಂಬಾ ಶ್ರೇಷ್ಠವಾಗಿರೋದು ಬಿಲ್ಪತ್ರೆ ಜೊತೆಗೆ ಕೆಂಪು ರೆಡ್ ರೋಸು, ಅದ್ರ ಜೊತೆಲಿ ಮಲ್ಲಿಗೆ, ಆಮೇಲೆ ಸಮಂತಿಗೆ, ಆಮೇಲೆ ಯಾವುದೇ ಕಾರಣಕ್ಕೂ ಸಂಪಿಗೆ ಮಾತ್ರ ಹಾಕ್ಬಿಡಿ. ಬೇರೆ ಯಾವ್ದು ಹೂವು ಆದ್ರೂ ಹಾಕ್ಬೋದು. ಇವು ಶ್ರೇಷ್ಠವಾಗಿರೋ ಹೂವು. ಸಂಪಿಗೆ ಮಾತ್ರ ಹಾಕಬಾರ್ದು. ಬೇರೆ ಹೂವು ಮಿಕ್ಸ್ ಮಾಡ್ಕೊಳ್ಳಿ. ದವಣ ಅಂತ ಕೇಳಿದ್ರೆ ಕೊಡ್ತಾರೆ. ಇಷ್ಟು ದವಣ ಶಿವನ್ಗೆ ತುಂಬಾ ಶ್ರೇಷ್ಠ. ಆ ದವಣ ಬಿಲ್ಪತ್ರೆ 2 ಹಾಕಿ, ಅದು ಸುವಾಸನೆನೂ ಚೆನ್ನಾಗಿರುತ್ತೆ, ತುಂಬಾ ಶ್ರೇಷ್ಠನೂ ಕೂಡ. ಇಷ್ಟು ಕೂತ್ಕೊಂಡು 108 ಸಲ ನೀವು ಪುಷ್ಪಾರ್ಚನೆ ಮಾಡ್ತಾ ತುಂಬಾ ದೊಡ್ಡದಾಗಿ ನಾವು ಓದ್ಬೇಕಾಗಿಲ್ಲ. ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಗಳು ಮಂತ್ರ ಹೇಳ್ತಾ 108 ಸಲ ಪುಷ್ಪಾರ್ಚನೆ ಮಾಡಿ ಲಾಸ್ಟಲ್ಲಿ ನೀವು ಅಭಿಷೇಕ ಎಲ್ಲ ಆಗಿರುತ್ತೆ, ಪುಷ್ಪಾರ್ಚನೆನೂ ಆಗಿರುತ್ತೆ. ನೈವೇದ್ಯಕ್ಕೆ ನೀವು ಬೆಲ್ಲದ ಪಾಯಸ ಆದ್ರೂ ಮಾಡ್ಕೋಬೇಕು. ಬೆಲ್ಲದ ಪಾಯಸ ತುಂಬಾ ಇಷ್ಟ. ಅದೇನು ಮಾಡೋಕ್ಕಾಗಲಿಲ್ಲ ನಿಮಗೆ ಅಂತ ಅನ್ನೋದಾದ್ರೆ ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ನೀವು ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡ್ಬೋದು. ಆಮೇಲೆ ಮಹಾಮಂಗಳಾರತಿಗೆ 5 ತುಪ್ಪದ ಬತ್ತಿಗಳನ್ನು ಹಾಕೊಳ್ಳಿ. 5 ತುಪ್ಪದ ಬತ್ತಿಗಳನ್ನು ಹಾಕ್ಕೊಂಡು ದೇವರಿಗೆ ಮಹಾಮಂಗಳಾರತಿನ ಮಾಡಿ ಎಲ್ಲರಿಗೂ ಮನೆಯಲ್ಲಿ ಕೊಟ್ಟು ನೀವು ಮಂಗಳಾರತಿ ತಗೊಂಡು ಇಷ್ಟೆಲ್ಲ ಒಂದು ಕಾರ್ಯಕ್ರಮ ನೀವು 11:45ಕ್ಕೆ 11:50ಕ್ಕೆ ಕಂಪ್ಲೀಟ್ ಮಾಡ್ಕೋಬೇಕು. ಅದು ಎಷ್ಟು ಸಮಯ ಬೇಕು ಅಂತ ನೀವೇ ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಂಡು ಒಂದು 11 ಗಂಟೆಗೆ ರೆಡಿ ಆಗಿ ಕೂತ್ಕೊಬಿಡ್ಬೇಕು. 12 ಗಂಟೆ ಒಳಗಡೆ ಪೂಜೆ ಮುಗಿಸಿ ಪ್ರತಿ ವರ್ಷನೂ ಹಾಗೆ ಮಾಡಿದಾಗ ತುಂಬಾ ಒಳ್ಳೇದಾಗುತ್ತೆ. ನೋಡಿ, ದೇವಸ್ಥಾನಗಳಲ್ಲೂ ಕೂಡ 12 ಗಂಟೆ ಒಳಗಡೆ ಅಭಿಷೇಕ ಇರುತ್ತೆ. ಶಿವರಾತ್ರಿ ಹಬ್ಬದ ದಿನ ತುಂಬಾ ವಿಶೇಷವಾದ ಪೂಜೆ ಅವಾಗಿರುತ್ತೆ, ಅಭಿಷೇಕ ಇರುತ್ತೆ. ಆ ಟೈಮಲ್ಲಿ ತುಂಬಾ ಜನ ದೇವಸ್ಥಾನದಲ್ಲೂ ಕೂಡ ಹೋಗಿ ನೋಡ್ತಾರೆ. ಮನೆಯಲ್ಲಿ ಈ ರೀತಿ ನಾವು ಮಾಡಿದಾಗ ತುಂಬಾ ಒಳ್ಳೇದಾಗುತ್ತೆ. 1 ವರ್ಷ ನೀವು ಮಾಡಿದ್ರು ಪ್ರತಿ ವರ್ಷ ನೀವು ಬಿಡೋದೇ ಇಲ್ಲ. ಅಷ್ಟು ತುಂಬಾ ಸಮೃದ್ಧಿ ಆಗುತ್ತೆ. ಒಂದೊಂದು ಕೆಲಸ ಕಾರ್ಯಗಳಲ್ಲೂ ಸಕ್ಸಸ್ ಅನ್ನೋದಾಗುತ್ತೆ. ಮಕ್ಕಳಲ್ಲಿರ್ಬೋದು ಅಭಿವೃದ್ಧಿ ಆಗುತ್ತೆ. ಎಲ್ಲರೂ ಕೂಡ ಈ ಒಂದು ಪೂಜೆನ ಮಾಡ್ಬೋದು. ಜಾತಿ ಮತ ಏನೂ ಇಲ್ಲ. ಎಲ್ಲರಿಗೂ ದೇವರು ಒಂದೇ. ಎಲ್ಲರಲ್ಲೂ ಭಕ್ತಿ ಒಂದೇ. ಭಗವಂತ ಹುಡ್ಕೋದು. ಆ ಭಕ್ತಿ ನೀವು ಕೊಡಿ ಭಗವಂತನಿಗೆ. ಪ್ರತಿಯೊಬ್ಬರು ಮಾಡ್ಬೋದು ಇದು ಪೂಜೆ. ಇದರಲ್ಲಿ ಅವ್ರು ಮಾಡಬೇಕು, ಲಿಂಗಾಯತರು ಮಾಡಬೇಕು, ಬೇರೆಯವ್ರು ಮಾಡಬೇಕು, ನಾವು ಮಾಡಬಾರ್ದು ಅಂತ ಇಲ್ಲ. ಶಿವನಿಗೆ ಆ ದೋಷನೇ ಇಲ್ಲ. ಭಕ್ತಿ ಅಷ್ಟೇ ಅವ್ನು ನೋಡ್ತಾನೆ. ಆ ಭಕ್ತಿನ ನೀವು ಕೊಟ್ಟು ನೀವು ಮಾಡಿ, ನೀವು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಜೀವನದಲ್ಲಿ ಅಂತ ನಾನು ನೀವೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ.